ಸ್ನೇಹಿತರೆ, ನಿಮಗೆ ಸ್ಪ್ಯಾಮ್ ಕರೆಗಳು ಕಿರಿಕಿರಿ ಮಾಡ್ತಿವ್ಯಾ? ಹಾಗಾದ್ರೆ ಎಚ್ಚರ. ಯಾಕಂದ್ರೆ ಈ ಸ್ಪ್ಯಾಮ್ ಕರೆಗಳು ಖತರ್ನಾಕ್ ಕಳ್ಳರದ್ದಾಗಿರಬಹುದು. ಯಾಕಂದ್ರೆ ಇತ್ತೀಚೆಗೆ ಈ ಸ್ಪ್ಯಾಮ್ ಕರೆಗಳ ಮೂಲಕ ಜನರಿಗೆ ವಂಚನೆ ಮಾಡೋ ಜಾಲ ಬಹಳ ಆಕ್ಟಿವ್ ಆಗಿವೆ. ಇವುಗಳ ವಂಚನೆಯ ಜಾಲಕ್ಕೆ ಬಿದ್ದ ಅನೇಕರು ತಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಅನ್ನೇ ಕಳೆದುಕೊಂಡಿದ್ದಾರೆ. ಆನ್ಲೈನ್ ವಂಚಕರ ಮೊದಲ ಟಾರ್ಗೆಟೇ ಸ್ಪ್ಯಾಮ್ ಕಾಲ್. ಆನ್ಲೈನ್ ವಂಚಕರು ಮೊದಲು ಗಾಳ ಹಾಕೋದೆ ಸ್ಪ್ಯಾಮ್ ಕಾಲ್ಗಳ ಮೂಲಕ. ಕಂಪನಿ, ಟ್ರೇಡಿಂಗ್, ವಿಮೆ, ಟೆಲಿಮಾರ್ಕೆಟಿಂಗ್ ಮುಂತಾದ ಕರೆಗಳನ್ನು ಹೊರತುಪಡಿಸಿದ್ರೆ ಬಹುತೇಕ ಸ್ಪ್ಯಾಮ್ ಕಾಲ್ಗಳ ಮೂಲ ಉದ್ದೇಶನೇ ಮೋಸ, ವಂಚನೆ. ಇನ್ನು ದೇಶದಲ್ಲಿ ಸೈಬರ್ ಕ್ರೈಮ್ ವಿಭಾಗ ಎಷ್ಟೇ ಆಕ್ಟಿವ್ ಆಗಿದ್ರೂ ಅಂತಾರಾಷ್ಟ್ರೀಯ ಕರೆಗಳ ಮೂಲಕ ನಡೆಯೋ ವಂಚನೆಯನ್ನ ತಡೆಯೋದಕ್ಕೆ ಸಾಧ್ಯವಾಗ್ತಿಲ್ಲ ಅನ್ನೋದೇ ಸೈಬರ್ ಇಲಾಖೆಯ ಈವರೆಗಿನ ರಿಪೋರ್ಟ್ ಕಾರ್ಡ್. ಬ್ಲಾಕ್ ಮಾಡದಂತೆ ಪ್ಲಾನ್ ಮಾಡ್ತಾರೆ ಕಳ್ಳರು. ಎಸ್, ದುಡಿದು ತಿನ್ನದೆ ವಂಚಿಸೋದನ್ನೇ ಕಾಯಕ ಮಾಡ್ಕೊಂಡಿರೋ ಕೆಲವು ವಂಚನಾ ಕಂಪನಿಗಳು ಎಷ್ಟು ಅಪ್ಡೇಟ್ ಆಗಿರ್ತಾರೆ ಅಂದ್ರೆ ಟ್ರೂ ಕಾಲರ್ನಲ್ಲಿ ಮೊದಲೇ ಬ್ಲಾಕ್ ಮಾಡದಂತೆ ಸೆಟ್ಟಿಂಗ್ ಮಾಡ್ಕೊಂಡಿರ್ತಾರೆ. ಒಂದು ವೇಳೆ ಮಾರ್ಕೆಟಿಂಗ್ ಕರೆಗಳ ಹೊರತಾಗಿ ಅಪ್ಪಿತಪ್ಪಿ ಸ್ಪ್ಯಾಮ್ ಕರೆಗಳನ್ನೇನಾದ್ರೂ ಸ್ವೀಕರಿಸಿ ವೈಯಕ್ತಿಕ ಮತ್ತು ಬ್ಯಾಂಕಿಂಗ್ ಮಾಹಿತಿಯನ್ನ ನೀಡಿದ್ರೆ ನಿಮ್ಮ ಅಕೌಂಟ್ನಲ್ಲಿದ್ದ ಹಣ ಎಲ್ಲ ಮಾಯ ಆಗಬಹುದು. ಜೋಕೆ. ಇನ್ನು 2023ರಲ್ಲಿ 368 ಮಿಲಿಯನ್ ಬಳಕೆದಾರರಿಗೆ 37.8 ಬಿಲಿಯನ್ ಸ್ಪ್ಯಾಮ್ ಕರೆಗಳನ್ನು ಗುರುತಿಸಲು ಮತ್ತು ನಿರ್ಬಂಧಿಸಲು ಸಹಾಯ ಮಾಡಿದ್ದೇವೆ ಅಂತ ಟ್ರೂ ಕಾಲರ್ ಸಂಸ್ಥೆ ಹೇಳ್ಕೊಂಡಿದೆ. ಆದರೂ ಇದರ ಹಾವಳಿ ತಪ್ಪಿಲ್ಲ ಅನ್ನೋದು ಇಂದಿನ ವಾಸ್ತವತೆ. ಆಧಾರ್, ಪ್ಯಾನ್ ಕಾರ್ಡ್ ಮಾಹಿತಿ ಕೊಡಲೇಬೇಡಿ. ಹೌದು, ನೀವೇನಾದರೂ ಬ್ಯಾಂಕುಗಳಿಗೆ ಮತ್ತು ಕೆಲವು ವಹಿವಾಟುಗಳಿಗೆ ಶೇರ್ ಮಾಡೋ ಮೊಬೈಲ್ ಸಂಖ್ಯೆ, ಅಡ್ರೆಸ್ ಮುಂತಾದ ಮಾಹಿತಿಗಳು ಸುಲಭವಾಗಿ ಮಾರ್ಕೆಟಿಂಗ್ ಅಥವಾ ವಂಚಕರ ಕೈ ಸೇರಬಹುದು. ಹಾಗಾಗಿ ಯಾವುದೇ ಅನಾಮಿಕ ಕರೆಗಳಿಗೆ ಆಧಾರ್, ಬ್ಯಾಂಕಿಂಗ್, ಪ್ಯಾನ್ ಕಾರ್ಡ್ ಮಾಹಿತಿಯನ್ನ ಕೊಡಲೇಬೇಡಿ. ಇದನ್ನ ಸೈಬರ್ ಕ್ರೈಮ್ ವಿಭಾಗ ಪದೇ ಪದೇ ಎಚ್ಚರಿಸುತ್ತಿದೆ. ಒಟ್ಟಾರೆ ಹೇಳೋದಾದ್ರೆ, ಮೊಬೈಲ್ ನಮ್ಮ ಅವಶ್ಯಕತೆಗೆ ಇದ್ರೂ ಅದರಿಂದ ಮೋಸದ ಬಲೆ ಬೀಸೋ ಪ್ರಳಯಾಂತಕ ವಂಚಕರು ಒಂದಲ್ಲ ಒಂದು ರೀತಿ ಕಾದು ಕುಳಿತಿರ್ತಾರೆ. ಹಾಗಾಗಿ ಈ ರೀತಿಯ ಸ್ಪ್ಯಾಮ್ ಕಾಲ್ಗಳು ಬಂದಾಗ ಅದನ್ನ ಬ್ಲಾಕ್ ಮಾಡೋದಷ್ಟೇ ಅಲ್ಲದೆ ನೀವು ನಿಮ್ಮ ಮಾಹಿತಿಗಳ ಡೇಟಾವನ್ನ ಇತರ ಕೆಲಸಗಳಿಗೆ ಹಂಚಿಕೊಳ್ಳುವಾಗ ಸ್ವಲ್ಪ ಎಚ್ಚರ ವಹಿಸಿದ್ರೆ ಒಳ್ಳೆಯದು.